ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದು ಅಮಾವಾಸ್ಯೆ ದಿನದ ವ್ಲಾಗ್. ಅಮಾವಾಸ್ಯೆ ದಿನ ಸ್ವಲ್ಪ ಬೇಗ ಎದ್ದೆ. ನಾವು ನಾಗರ ಅಮಾವಾಸ್ಯೆ ಅಂತ ಕರಿತೀವಿ. ಕೆಲವೊಂದು ಕಡೆ ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ. ನಮ್ಮ ಕಡೆ ಮಾತ್ರ ನಾಗರ ಅಮಾವಾಸ್ಯೆ ಅಂತ ಕರಿತೀವಿ. ಅಮಾವಾಸ್ಯೆ ಇದ್ದ ಕಾರಣ ನಾನು ಸ್ವಲ್ಪ ಬೇಗ ಎದ್ದೆ. ಅವ್ರದ್ದು ಫಸ್ಟ್ ಶಿಫ್ಟ್ನೂ ಇತ್ತು. ಹಾಗಾಗಿ ಎದ್ದು ನಾನು ಮೊದಲು ಕಸ ಗುಡಿಸ್ತಾ ಇದ್ದೀನಿ. ಬಾಲ್ಕನಿ ಎಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ಹಾಲ್ ಕೂಡ ಕಸ ಗುಡಿಸ್ತಾ ಇದ್ದೀನಿ. ನನ್ನ ಮಗಳು ಆಟ ಆಡಿ ಎಲ್ಲ ವಸ್ತುಗಳು ಅಷ್ಟೇ ಇಟ್ಟಿರ್ತಾಳೆ, ಅವೆಲ್ಲ ಎತ್ತಿಟ್ಟು ಹಾಲ್ ಕಸ ಗುಡಿಸ್ಕೊಂಡೆ. ಹಾಗೆ ಕಿಚನಲ್ಲೂ ಸ್ವಲ್ಪ ಕಸ ಗುಡಿಸ್ಕೊಂಡ್ಬಿಟ್ಟೆ. ಹಾಗೆ ಹೊರಗಡೆ ಸಹ ಇವಾಗೆ ಕಸ ಗುಡಿಸ್ಬಿಟ್ಟೆ. ಇನ್ನು ಬೆಡ್ರೂಮ್ ಮಾತ್ರ ಉಳಿದಿತ್ತು, ಆಮೇಲೆ ಗುಡಿಸಿದ್ರೈತೆ ಅಂಥೇಳಿ ಅವ್ರು ಇನ್ನೂ ಮಲಗಿದ್ರು. ಇವಾಗ ನಾನು ಅಡ್ಗೆ ಮಾಡ್ಲಾಕ್ಕೆ ಬಂದೀನಿ. ಇದೇನು ಅಮಾವಾಸ್ಯೆ ದಿನನೂ ಸ್ನಾನ ಇರಲಾರೆ ಅಡುಗೆ ಮಾಡ್ಲತ್ತ ಅನ್ಕೋಬೇಡ್ರಿ. ನನ್ನ ಹಸ್ಬೆಂಡ್ ಫಸ್ಟ್ ಶಿಫ್ಟ್ ಅವ್ರು ಬೇಗ ಹೋಗ್ತಾರೆ. ನಾನು ಎದ್ದಿದ್ದು 5 ಗಂಟೆಗೆ. ನನಗೆ ಟೈಮ್ ಸೇವ್ ಆಗೋಲ್ಲ. ಹಾಗಾಗಿ ಅಡುಗೆ ಮಾಡಿದ್ರೈತೆ ಅಂಥೇಳಿ ಅವ್ರಿಗೆ ಎಷ್ಟು ಟಿಫನ್ಗೆ ಬೇಕು ಅಷ್ಟೇ ಅಡುಗೆ ಮಾಡ್ಲತ್ತೀನಿ ನಾನು. ಅಡುಗೆಗೆ ನಾನು ಚಪಾತಿ ಹಿಟ್ಟು ನಾದಿಟ್ಟೆ, ರೈಸ್ನು ಕೂಡ ಮಾಡ್ಕೊಂಡಿದ್ದೆ. ಸೋಯಾಬೀನ್ ಪಲ್ಯ ಮಾಡ್ಲತ್ತೀನಿ. ಸೋಯಾಬೀನ್ ಸಹ ನೆನೆದಿತ್ತು. ಎಲ್ಲ ರೆಡಿ ಮಾಡಿನೂ ಇಟ್ಟಿದ್ದೆ ಪಲ್ಯಕ್ಕೆ. ಇವಾಗ ನಾನು ಪಲ್ಯ ಒಗ್ಗರಣೆ ಹಾಕತ್ತೀನಿ. ಈ ಕಡೆ ಪಲ್ಯ ಒಗ್ಗರಣೆ ಹಾಕ್ಕೊಂಡು ನಾನು ಸೋಯಾಬೀನ್ನ ಕಟ್ ಮಾಡ್ಕೊಳ್ಕತ್ತೀನಿ. ಇದು ಭೀಮನ ಅಮಾವಾಸ್ಯೆ ಆದ ಕಾರಣ ಎಲ್ಲರೂ ಗಂಡನ ಪಾದ ಪೂಜೆ ಮಾಡ್ತಾರಂತ. ಆದರೆ ನಮ್ಮ ಕಡೆ ಈ ನಡಿ ಇಲ್ರಿ. ಅಂದರೆ ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ನಾನು ಈ ಪೂಜೆ ಮಾಡ್ತಾ ಇಲ್ಲ. ಈ ವ್ರತದ ಬಗ್ಗೆ ನನಗೆ ಅಷ್ಟೊಂದು ನಾಲೆಜ್ನೂ ಇಲ್ಲ. ಮುಂದಿನ ಸಲ ನೋಡೋಣ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಈ ಪಾದ ಪೂಜೆ ಮಾಡ್ಲತ್ತೀರಿ ನಿಮ್ಮ ಹಸ್ಬೆಂಡ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆದರೆ ಅಮಾವಾಸ್ಯೆನ ನಾವು ಸಹ ಪಾಲಿಸ್ತೀವಿ. ಅಮಾವಾಸ್ಯೆ ದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀವಿ. ಮನೆಯೆಲ್ಲ ಒರೆಸ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಕೊಡ್ತೀವಿ. ಆದರೆ ಈ ಪಾದ ಪೂಜೆ ಎಲ್ಲ ಮಾಡಲ್ಲ. ಪಂಚಮಿ ಅಂದ್ರೆ ನಾವು ಉಪವಾಸ ಇರ್ತೀವಿ ರೀ, ಇವತ್ತಿರಲ್ಲ. ಈ ಕಡೆ ಪಲ್ಯ ಎಲ್ಲ ಮಾಡಿಬಿಟ್ಟು ನಾನು ಚಪಾತಿಗೂ ರೆಡಿ ಮಾಡ್ಕೊಳ್ಕತ್ತಿದ್ದೆ. ಹಿಟ್ಟೆಲ್ಲ ನಾದ್ಬಿಟ್ಟಿದ್ದೆ, ಹಿಟ್ಟನ್ನು ಸಹ ನೆನೆದಿತ್ತು. ಹಿಟ್ಟನ್ನು ಉಳ್ಳಿಯಾಗಿ ಮಾಡ್ಕೊಳ್ಕತ್ತಿದ್ದೆ. ಆಮೇಲೆ ಬೇಗ ಬೇಗ ಮಾಡ್ಕೋಕೆ ಸಹಾಯ ಆತಂತ ಹೇಳ್ಬಿಟ್ಟು ನಾನು ಎಲ್ಲ ಹಿಟ್ಟನ್ನು ಒಮ್ಮೆ ಉಳ್ಳಿ ಮಾಡಿ ಇಟ್ಕೋತೀನಿ ರೀ. ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಚಪಾತಿ ಮಾಡ್ಲತ್ತೀನಿ. ಹೊರಗಡೆ ಬೆಳಕು ಸಹ ಹರಿಯಿತು. ನಾನು 5 ಗಂಟೆಗೆ ಎದ್ದಿದ್ದೆ. ಚೂರು ಚೂರು ಬೆಳಕು ಕಾಲತ್ತದ್ರಿ ಹಿಂಗೆ. ಚಪಾತಿ ಎಲ್ಲ ಮಾಡಿಟ್ಟು ನಾನು ಮನೆ ಸಹ ಒರೆಸ್ಲತ್ತಿದ್ದೆ. ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮಾಡ್ಲತ್ತಿದ್ರು. ಮತ್ತು ಅವರಿಗೆ ಡ್ಯೂಟಿಗೆ ಹೋಗ್ಲಿಕ್ಕೂ ಸಹ ನಾನು ಟಿಫನ್ ಕಟ್ಟಿ ಕೊಟ್ಟೆ. ಅವರು ಸಹ ಹೊರಟರು. ಅವ್ರು ಹೋದ್ಮೇಲೆ ನಾನು ಮತ್ತೆ ಕಿಚನ್ಗೆ ಬಂದೆ. ಮನೆ ಎಲ್ಲ ಒರೆಸಿದ್ದಾಯಿತು. ಇವಾಗ ಕಿಚನಲ್ಲಿರೋ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಅಂತ ಹೇಳಿ ಕಿಚನ್ಗೆ ಬಂದೆ. ಕಿಚನಲ್ಲಿ ಎಲ್ಲ ಪಾತ್ರೆನ ವಾಶ್ ಮಾಡ್ಲತ್ತಿದ್ದೆ ನಾನು. ಕಿಚನ್ ಒಂದು ನೀಟಿದ್ರೆ ಮುಂದಿನ ಕೆಲಸ ಮಾಡ್ಕೋಬೋದು ಅಂಥೇಳಿ ನಾನು ಕಿಚನ್ ನೀಟ್ ಮಾಡ್ಲತ್ತಿದ್ದೆ. ಹಾಗಾಗಿ ಎಲ್ಲ ಪಾತ್ರೆ ವಾಶ್ ಮಾಡಿ ಕಿಚನ್ ಕಟ್ಟೆ ಎಲ್ಲ ತೊಳೆದು
ನನ್ನ ಮಗಳಿಗೂ ಹಾಲು ಕುಡಿಸ್ಬಿಟ್ಟು ಆಟ ಆಡ್ಲಕ್ಕೆ ಹಚ್ಚಿದ್ದೆ. ಅಲ್ಲೇ ಆಟ ಆಡ್ಲತ್ತಳು. ಅವಳಿಗೆ ನೋಡಿಕೊಂಡೆ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಮ್ಮ ಸ್ನಾನಕ್ಕಂತ ಹೇಳಿ ನಾನು ನೀರನ್ನು ಇಟ್ಟು, ಈ ಕಡೆ ನೀರನ್ನು ಸಹ ಬಂದಿದ್ದು ಗೋರ್ಮೆಂಟ್ ನಳದು, ಪೈಪ್ನು ಸಹ ಹಾಕಿದೆ ನಾನು. ಸ್ನಾನ ಎಲ್ಲ ಮುಗಿದ್ಮೇಲೆ ಪೂಜೆ ಮಾಡ್ಲಕ್ಕೆ ಬಂದಿದ್ವಿ. ನನ್ನ ಮಗಳನ್ನೂ ಸಹ ಸ್ನಾನ ಎಲ್ಲ ಆಗಿತ್ತು. ಅವಳು ಕೂಡ ಪೂಜೆ ಮಾಡ್ಲಿಕ್ಕೆ ಬಂದಳು. ಪೂಜೆ ಮಾಡುವಾಗ ಫಿಕ್ಸ್ ನನ್ನ ಜೊತೆನೇ ಇರ್ತಾಳ್ರಿ. ಯಾಕೋ ಗೊತ್ತಿಲ್ಲ, ದೇವ್ರಂದ್ರೆ ಅಷ್ಟು ಇಷ್ಟ ಏನೋ. ಹಾಗಾಗಿ ನಾನು ಪೂಜೆ ಮಾಡ್ತಾ ಇದ್ದೆ, ಆಕೆನೂ ಕೂಡ ಫೋಟೋ ಎಲ್ಲ ಇಟ್ಕೊಂಡು ಆಟ ಆಡ್ಲತ್ತಿಳು. ಇಲ್ಲಿ ಪೂಜೆ ಮಾಡೋಕ್ಕಂಥೇಳಿ ಸಪ್ರೇಟ್ ರೂಮ್ನಿಲ್ಲ, ಜಗಲಿ ಸಹ ಇಲ್ಲ. ಕಿಚನಲ್ಲೇ ನಾನು ಕಿಚನ್ ಕಟ್ಟಿ ಮೇಲೆ ಸೈಡಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ಕೋತೀನಿ ರೀ. ನನ್ನ ಮಗಳು ಸಹ ನನ್ನ ಜೊತೆನೇ ಪೂಜೆ ಮಾಡ್ಲತ್ತಳು. ಪೂಜೆ ಮಾಡಿ ನಾನು ಸ್ವಲ್ಪ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಕೂಡ ಹಿಡಿದೆ. ದೇವರಿಗೆ ನೈವೇದ್ಯ ಎಲ್ಲ ಹಿಡಿದ್ಮೇಲೆ ನನ್ನ ಮಗಳಿಗೂ ಸ್ವಲ್ಪ ಚಜಕ ಹಾಲು ತುಪ್ಪ ಹಾಕಿ ತಿನ್ನಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಹಾಗೆ ರಾತ್ರಿ ನೆನೆಸಿಟ್ಟ ಕಡ್ಲಿ ಮತ್ತು ಶೇಂಗಾ ನನ್ನ ಹಸ್ಬೆಂಡ್ ಸಹ ಸ್ವಲ್ಪ ತಿಂದು ಹೋಗಿದ್ರು. ನಾನು ಇವಾಗ ಸ್ವಲ್ಪ ತಿಂದ್ರಾಯ್ತಂತ ತೊಗೊಂಡಿದ್ದೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಮತ್ತು ಊಟ ಮಾಡಿ ಮತ್ತೆ ರೆಸ್ಟ್ ಮಾಡಿದ್ವಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ವಿ. ಸಾಯಂಕಾಲ ಟೈಮಲ್ಲಿ ಮತ್ತು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಸಾಯಂಕಾಲ ಟೈಮಲ್ಲಿ ಕೂಡ ಕೈಕಾಲು ಮುಖೆಲ್ಲ ತೊಳೆದ್ಬಿಟ್ಟು ನಾವು ದೇವರಿಗೆ ದೀಪ ಹಚ್ಚಿದ್ವಿ. ಇವಾಗೂ ನನ್ನ ಮಗಳು ನನ್ನ ಜೊತೆನೇ ಇದ್ದರು. ದೇವರಿಗೆ ದೀಪ ಹಚ್ಬಿಟ್ಟು ಸ್ವಲ್ಪ ಹಾಲಿದ್ದು ಕಾಯ್ಲಾಕ್ ಇಟ್ಟಿದ್ದೆ. ಹಾಲು ಕಾಯ್ತಾ ಇರುವಾಗ ಮಳೆ ಸಹ ಸ್ಟಾರ್ಟ್ ಐತಿ. ಈ ಕಡೆ ಬಟ್ಟೆ ಇದ್ದು ಒಣಗಿದ್ದು ತೆಗೆದ್ರೈತೆ ಅಂತ ಹೇಳಿ ಇವಾಗ ನಾನು ಬಟ್ಟೆ ಸಹ ತೆಗಿಲಾತಿದ್ದೆ. ಅಷ್ಟೊಂದು ಸ್ಪೀಡ್ ಏನು ಇದ್ದಿದ್ದಿಲ್ಲ ರೀ. ಮಳೆ ಸಣ್ಣಾಗಿ ಬರ್ಲಾತಿತ್ತು. ನೋಡ್ಬೋದು, ಗಾಡಿನೂ ಸಹ ತೊಯ್ದಿಲ್ಲ, ಅಷ್ಟು ಸಣ್ಣಾಗಿ ಮಳೆ ಬರ್ಲಾತಿತ್ತು. ಈ ಕಡೆ ಮಳೆ ಭಾಳ ರೀ. ಅದರ ಸಂಬಂಧ ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಕಪ್ಪು ಹಸಿರುಗಟ್ಟಿ ಕಪ್ಪು ಆಗಿಬಿಡ್ತದೆ ರೀ ಬ್ಯಾಸಿಗೆದಾಗ ಬಿಸಿಲು ಬಿದ್ದು. ನೋಡ್ಬೋದು ನೀವು ಸಹ. ಬಟ್ಟೆ ಎಲ್ಲ ತೆಗೆದು ಸಂಜೆಗೆ ಅಡುಗೆ ಮಾಡ್ಲಿಕ್ಕೆ ಬಂದಿದ್ದೆ ರೀ. ನನ್ನ ಮಗಳಿಗೆ ಕರ್ಕೊಂಡು ಅವಳಿಗೆ ಆಡಿಸ್ಕೊತಾನೆ ನಾನು ಸಂಜೆಗೆ ಸಿಂಪಲ್ಲಾಗಿ ಒಂದು ರೈಸ್ ಮಾಡ್ಕೊಂಡಿದ್ದೆ. ಅಂದರೆ ಅನ್ನ ಒಗ್ಗರಣೆ ಹಾಕ್ಕೊಂಡಿದ್ದೆ ರೀ ನಾನು. ಅನ್ನ ಒಗ್ಗರಣೆ ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಇದು ವಿಜಿಲ್ ಹೊಡೆಯೋವರೆಗೂ ನಾವು ಹೊರಗಡೆ ಕುಂತಿದ್ವಿ ಸ್ವಲ್ಪ ಹೊತ್ತು. ನನ್ನ ಮಗಳಿಗೆ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೆ ರೀ. ಅಲ್ಲಿ ಮಕ್ಕಳು ಆಡ್ಲತ್ತಿದ್ರು. ಅವಳಿಗೂ ಅಲ್ಲಿ ಹೋಗ್ಬೇಕನ್ಸಿತ್ತು. ಆದರೆ ಏನು ಮಾಡಬೇಕು, ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ರೀ. ನಾವು ಎಲ್ಲಿ ಹೋಗಲ್ಲ, ಹಾಗಾಗಿ ಮನೆಯಲ್ಲೇ ಇರ್ತೀವಿ. ನನ್ನ ಹಸ್ಬೆಂಡ್ ಜೊತೆನೇ ಹೊರಗಡೆ ಹೋಗೋದು. ಅವರಿಲ್ಲ ಅಂದ್ರೆ ನಾವು ಹೊರಗಡೆ ಹೋಗೋಕ್ಕೆ ಹೋಗಲ್ಲ ರೀ. ಯಾಕಂದರೆ ನಮಗೆ ಹಿಂದಿ ಬರಲ್ಲ. ನಾವು ಕನ್ನಡದವ್ರಿ, ಅಪ್ಪಟ ಕನ್ನಡದವರು. ನಾವು ಕೂಡ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ನನ್ನ ಹಸ್ಬೆಂಡ್ ಕೂಡ ಬಂದರು. ಬರುವಾಗ ಸ್ವಲ್ಪ ತರಕಾರಿ ಹಾಗೆ ಸ್ವಲ್ಪ ಬಾಳೆಹಣ್ಣು ತೊಗೊಂಡು ಬಂದಿದ್ದರು. ಸ್ವಲ್ಪ ಕ್ಯಾರೆಟು ಹಾಗೆ ಸೌತೆಕಾಯಿ, ಡಬ್ಬು ಮೆಣಸಿನ್ಕಾಯಿ, ಸ್ವಲ್ಪ ಟಮಾಟಿ ಎಲ್ಲ ತೊಗೊಂಡು ಬಂದಿದ್ದರು. ಸ್ವಲ್ಪ ಕೊತ್ತಂಬರಿನೂ ಸಹ ತೊಗೊಂಡು ಬಂದಿದ್ದರು. ಇವಾಗ ಇದನ್ನೆಲ್ಲ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ವಾಶ್ ಮಾಡ್ಲತ್ತೀನಿ. ರೆಗ್ಯುಲರಾಗಿ ನಾವು ತಂದಿದ್ದೆಲ್ಲ ತರಕಾರಿಯನ್ನು ವಾಶ್ ಮಾಡೇ ಬಳಸೋದು ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ತರಕಾರಿಯನ್ನು ವಾಶ್ ಮಾಡೇ ಬಳಸಿ. ಇವಾಗಂತೂ ಭಾಳ ಕೆಟ್ಟ ಕೆಮಿಕಲ್ ಎಲ್ಲ ಯೂಸ್ ಮಾಡ್ಲತ್ತಾರ ತರಕಾರಿ ಬೆಳೆಯುವಾಗ. ಹಾಗಾಗಿ ಆದಷ್ಟು ವಾಶ್ ಮಾಡಿ ಬಳಸೋದು ಒಳ್ಳೆಯದು ಹೆಲ್ತಿಗೆ ಸಂಬಂಧ. ಹೆಲ್ತ್ಗೋಸ್ಕರ ನಾವು ಈ ಸಣ್ಣ ಕೆಲಸ ಮಾಡ್ಲಿಕ್ಕಂದ್ರೂ ಮುಂದೆ ದೊಡ್ಡ ಪ್ರಾಬ್ಲಮ್ಗಳನ್ನ ಎದುರಿಸ್ಬೇಕಾಗ್ತದೆ. ಹಾಗಾಗಿ ನಾನು ತರಕಾರಿ ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ರಾಯ್ತ ಮಾಡಬೇಕಂತ ನಾನು ತರಕಾರಿ ಕಟ್ ಮಾಡ್ಕೊಳ್ಕತ್ತೀನಿ. ಸಿಂಪಲ್ಲಾಗಿ ಒಂದು ಗಜರಿ ಹಾಗೆ ಸೌತೆಕಾಯಿ, ಒಂದೆರಡು ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿಬಿಟ್ಟು ನಾನು ರಾಯ್ತ ಮಾಡ್ಕೋತೀನಿ. ನನ್ನ ಹಸ್ಬೆಂಡ್ ಕೂಡ ಅಂದರು, ರೈಸ್ ಮಾಡಿದೆಯಲ್ಲ, ರೈಸ್ ಜೋಡಿ ಸ್ವಲ್ಪ ರಾಯ್ತ ಮಾಡು ಅಂಥೇಳಿ. ಮೊಸರು ತೊಗೊಂಡು ಬಂದಿದ್ರು ಅವರು ಬರುವಾಗ, ರಾಯ್ತ ಮಾಡಂತ ಹೇಳಿ. ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಳ್ಕತ್ತೀನಿ ರೀ ರಾಯ್ತ ಮಾಡೋಕ್ಕೆ.
ನನ್ನ ಹಸ್ಬೆಂಡ್ ಸಹ ಇಲ್ಲೇ ನಿಂತಿದ್ರು, ಅವ್ರ ಜೋಡಿ ಮಾತಾಡ್ಕೊಂಡೆ ನಾನು ತರಕಾರಿ ಕಟ್ ಮಾಡ್ಲತ್ತಿದ್ದೆ. ಚಂತನ ನಮಗೂ ಬೋರ್ ಆತದ್ರಿ, ಅವ್ರು ಬಂದಮೇಲೆ ನಮ್ಗೆ ಅವ್ರ ಜೋಡಿನೇ ಟೈಮ್ ಸ್ಪೆಂಡ್ ಮಾಡ್ಕೋತೆ ನಾವು ಅಡುಗೆ ಮಾಡ್ಕೋತೀನಿ. ಇವಾಗ ತರಕಾರಿ ಕಟ್ ಮಾಡಿಟ್ಟಿನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಕಟ್ ಮಾಡೀನಿ. ಗಜ್ರಿ ಸೌತೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ರೈತ ಮಾಡಬೇಕು. ಮೊದಲು ನಾನು ಕಟ್ಟಿ ಮೇಲಿರೋ ಎಲ್ಲ ಕಸ ಎತ್ತಿ ಹಾಕಿ ಕಾಯಿ ತೊಗೊಂಡ್ಬಿಟ್ಟು ಇವಾಗ ಮೊಸರಿಗೆ ಎಲ್ಲ ಸೇರಿಸ್ಬಿಟ್ಟು ರೈತ ಮಾಡ್ಕೋತೀನಿ ರೀ. ನಮ್ಮ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ರೈಸ್ ಮತ್ತು ನಾವು ಒಂದು ರೈತ ಮಾಡ್ಕೊಂಡು ನಮ್ಮ ಡೇ ಮುಗಿಸಿದ್ವಿ. ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ದುಡ್ಡೇನು ಕಟ್ ಆಗೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಗುಡ್ ನೈಟ್, ಹಾಗೆ ಸ್ವೀಟ್ ಡ್ರೀಮ್ಸ್. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.